ಮಧ್ಯದಲ್ಲಿ ಎಷ್ಟು ಹೋಗುತ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ನೀವು ಹೋಗುವ ಹಾಗೆ ಮಾಡಬಾರದು, ಬೆಳಕಿನವರೆಗೂ ನಿಲ್ಲುತ್ತಾರೆ ಎನ್ನುವಂತಹ ವಿಶ್ವಾಸದಿಂದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಹಗಲು ಪುರುಷೋತ್ತಮ ಅಲ್ಲವೇ? ಪುರೋಹಿತರಿಗೆ ಹೇಳಿ ಕಳಿಸಿದ್ದೇವೆ. ಈ ಉಗ್ರ ನರಸಿಂಹರನ್ನು ಯಾರು ಇಲ್ಲಿ ಬರಲಿಕ್ಕೆ ಹೇಳಿದ್ರು? ಈ ವಾಮನ ರೂಪಿ ಎಲ್ಲಿಂದ ಬಂದದ್ದು? ಒಂದಷ್ಟು ತದನಂತರದಲ್ಲಿ ಮತ್ತೊಂದು ನೀವು ಇಬ್ಬರು ಬಂದದ್ದು ಅವರಿಗೆ ಗೊತ್ತಾಯಿತು. ಹೌದು. ಏನು ಉಗ್ರ ನರಸಿಂಹ? ಏನವರು ಸಚಿವೋತ್ತಮರು, ಅಮಾತ್ಯ ಶ್ರೇಷ್ಠರು. ಹೌದಾ? ಇವರು ಕೊಳವೆ ಬಾವಿಯಿಂದ ನೀರು ತೆಗೆದಾಗ ವಯೋವೃದ್ಧರು ಅವರಿಗೆ. ನೀವು ವಯೋವೃದ್ಧರು ಹೌದು, ಆದರೆ ನಿಮ್ಮ ವಯಸ್ಸಿಗೆ ಗೊತ್ತಾಗುವುದಿಲ್ಲ. ನನ್ನ ವಯಸ್ಸಿಗೆ ನಾನೀಗ ಕೊಳವೆ ಬಾವಿಯಲ್ಲಿ ನೀರು ತೆಗಿತಾ ಇದ್ದೀನಿ. ಅಷ್ಟ ಆಗಲಿಲ್ಲ ಅದು ನೋಡಿ ಮಾತಾಡೋದೇ ಗೊತ್ತಾಗ. ನಿಮಗೆ ಹೇಳಬೇಡಿ, ಗೊತ್ತಾಯಿತು, ಮಾತಾಡೋದೇ ಗೊತ್ತಾಯ್ತು, ಸಮಯ ಇಲ್ಲ ಅಂತೇಳಿ ಗೊತ್ತಾಯ್ತು. ಸ್ವಾಮಿ, ಅವಸರದ ತೀರ್ಮಾನಗಳು. ಯಾರವರು? ರುದ್ರಪುರದ ಮಂತ್ರಿ. ಮಂತ್ರಿಗಳು ದೇವರು ಒಳ್ಳೆದು ಮಾಡಲಿ, ದೇವರು ಒಳ್ಳೆದು ಮಾಡಲಿ. ಇನ್ನು 100 ವರ್ಷ ಆಯುಷ್ ನೀವು ಕೊಡಲಿ. ಈಗಲೇ ಸೊಂಟದಲ್ಲಿ ಬಲ ಇಲ್ಲ ಇದ್ರೆ ಅಲ್ಲ, ಒಂದು ವೇಳೆ ದೈವಾನುಗ್ರಹ ಇದ್ರೆ 10 ವರ್ಷ ಬದುಕುವಂತ ಆಸೆ ಅಷ್ಟೇ. ಸೊಂಟದಲ್ಲಿ ಬೇಡ, ಬದುಕುವುದೇ ಬೇಡ, ಜೀವನದಲ್ಲಿ ಬದುಕಿದೆ. ಸ್ವಾಮಿ, ಮದುವೆ ಅಲ್ವಾ ಸ್ವಾಮಿ? ಮದುವೆ ಹೌದು. ಇನ್ನು ನಿಮಗೆ ಮದುವೆ ಯಾಕೆ? ಯಾರಿಗೆ? ಏನು ನನಗೆ ಮದುವೆ ಅಂತ ನಾನು ಹೇಳಿದ್ದಲ್ಲ. ನಿಮಗೊಂದು ಮದುವೆ ಮಾಡುವ. ನನಗೆ ಏನ್ ಮಾತಾಡ್ತೀರಿ? ಮಂತ್ರಿನ ಅಂತ ಹೇಳ್ತೀರಿ, ಬೇಡದೆಲ್ಲ ಮಾತಾಡ್ತೀರಿ. ಈಗ ಮದುವೆ ಅನ್ನೋದು ಬೇಡದ ನೆಲೆ ಆಗ್ಬೇಕು, ನೆಲೆ ಆಗ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಕುಟುಂಬ ದೋಷ ಏನಾದ್ರೂ ಮುಂದಿನ ವರ್ಷ ಸರಿ ಮಾಡ್ತೀವಿ. ಈಗ ನೆಲೆ ಆಗ್ಬೇಕು. ಸ್ವಲ್ಪ ಕೋಲು ಗಟ್ಟಿ ಮಾಡಿದ್ರೆ ಶರೀರ ಕೇಳ್ತದೆ. ಅದೇ ಸ್ವಾಮಿ, ಓ ಪುರೋಹಿತರೆ, ನನಗೆ ಅಲ್ಲ ಸ್ವಾಮಿ, ನನ್ನ ಮಗಳಿಗೆ ಮದುವೆ ಅಲ್ವಾ? ಮಗಳಿಗೆ ಹಾಗಾದ್ರೆ ವರ ಯಾರು, ಎಲ್ಲಿಯವ? ಈ ಮದುವೆ ಎನ್ನುವಂತಹ ಕಾರ್ಯಕ್ರಮ ನಿಮ್ಮ ಸಮ್ಮುಖದಲ್ಲೇ ನಡೆಯಬೇಕು. ನಾನು ಅದಕ್ಕಾಗಿ ಹೇಳ್ತೇನೆ. ಪುರೋಹಿತರು ವರ ರುದ್ರಪುರದ ರಸ, ಶ್ವೇತಕುಮಾರ. ಶ್ವೇತಕುಮಾರ ನಾವು ಕೇಳಿದ್ದೇವೆ. ಹೌದಾ? ಇಲ್ಲ, ಬನ್ನಿ 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 ನೋಡಿ, ಬನ್ನಿ ನೋಡಿ ಅಂತೇಳಿ ಇವರೇ ಹೋಗಿ ನಿಂತು ಅಂತ ಹೇಳಿದ್ರೆ ಇವರಿಗೆ ಯಾಕೆ? ಇವ್ರನ್ನ ಬೇರೆ ಯಾರು ನೋಡಿದ್ರೆ ದರ್ಶನ ಪಾತ್ರೆಗೆ ನಿಮ್ಮ ಮಗಳನ್ನು ಕೊಡುವಂತ ಇವರು. ಸ್ವಾಮಿ ಬನ್ನಿ ನೋಡಿ ನೋಡಿ ನೋಡಿ, ಎಲ್ಲಿ ನೋಡುವಂತ ನಾನು? ಇಲ್ಲಿ ನೋಡಿ. ಮತ್ತೆ ನೀವು ಅಡ್ಡ ನಿಂತ್ರೆ ಗೊತ್ತಾಗ್ತದೆ. ನೋಡಿ ನೋಡಿ ಹೇಗೆ ಸೌಖ್ಯವೇ? ದೈವಾನುಗ್ರಹ ಇರಲಿ, ನಿಮ್ಮಂತವರ ಅನುಗ್ರಹವೂ ಇರಲಿ. ಸೌಖ್ಯ ತಾನೇ? ಎಲ್ಲ ಹುಡುಗಿಯನ್ನೆಲ್ಲ ತೊಂದರೆ ಇಲ್ಲ. ಮನೆ ಬಂದಿರಲ್ಲ, ಕ್ಷೇಮ ಕ್ಷೇಮವೇ. ಈಗ ನಮ್ಮ ಹುಡುಗಿಯನ್ನೆಲ್ಲ ತೋರಿಸಿದ್ದೀರಾ? ಹುಡುಗಿ 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 ನಾವು ನೋಡ್ಲಿಲ್ಲ. ಮತ್ತೆ ಯಾಕೆ ಒಪ್ಪಿಕೊಂಡದ್ದು? ಅದು ನಾರದರು ತೋರಿಸುವುದೇ ಬೇಡ ಅಂತ ಹೇಳಿದ್ರೆ ವಿಚಾರಿಸುವುದು ಬೇಡ, ಈಗ ತೋರಿಸಬೇಕು. ಹುಡುಗಿಯನ್ನು ಕರೆತರಬೇಕಲ್ವೇ ಶೃಂಗಾರ ಮಾಡುವುದಕ್ಕೆ? ನಾನು ಹೇಳಿ ಕಳಿಸಿದ್ದೇನೆ ನಿಮ್ಮ ಜೊತೆಯಲ್ಲಿ ಅವರನ್ನು ಕರ್ಕೊಂಡು ಬರುವುದಕ್ಕೆ. ಯಾರು ಆ ಸಭೆಯಲ್ಲಿದ್ದ ಸೀರೆ ಉಟ್ಟೊಂದು 4 ಹೆಂಗಸರು ಎದ್ದು ಬನ್ನಿ. ಯಾರು ಸ್ವಾಮಿ ಬರ್ತಾರೆ ಈಗ ಸಭೆ? ನೀವು ಅದನ್ನು ಮತ್ತೆ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಯಾರು ಹೇಳುವುದಿಲ್ಲ. ಹೇಳುವುದೇ ಇಲ್ವಾ? ಸೀರೆ ಉಟ್ಟವರೇ ಬನ್ನಿ ಅಂತ ಹೇಳಿದ್ರೆ ಯಾರು ಬರ್ತಾರೆ? ಎಲ್ಲ ಸೀರೆ ಉಟ್ಟಿದ್ದಾರಲ್ಲ. ಅಲ್ಲ, ಸೀರೆ ಉಟ್ತಾರೆ, ಕೆಲವರಿಗೆ ಕಾಣ್ತದೆ, ನಿಮಗೆ ಕಾಣುವುದಿಲ್ಲ. ಈ ಪ್ರಾಯದಲ್ಲೂ ಸೀರೆ ಉಟ್ಟದ್ದು ಕಾಣ್ತದಲ್ಲ. ಯಬಾ ಬಣ್ಣ 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 ಕಾಣ್ತದೆ. ಯಬಾ ವೇದಿಕೆ ಎಷ್ಟು ಎತ್ತರ ಇದ್ರು ಅದು ಕಾಣ್ತದೆ ನಿಮಗೆ. ಬಪ್ಪಲೆ ಹೇಳಿದವು. ಬಪ್ಪಲೆ ಹೇಳಿದವು. ಆರು ಬಪ್ಪಲೆ ಹೇಳಿದವು. ತಿಮ್ಮಪ್ಪಣ್ಣ ಹಾಗೆ ಬೇಡ. ಹುಡುಗಿ ಬನ್ನಿ, ಹುಡುಗಿ ಹುಡುಗಿ ನೆಲೆ ಆಗಬೇಕು, ನೆಲೆ ಆಗಬೇಕು, ನೆಲೆ ಆಗಬೇಕು. ಅಲ್ಲ, ನಾನು ಅದನ್ನೆಲ್ಲ ಯೋಚಿಸುವುದು. ನಾರದರಿಗೂ ತಲೆ ಸರಿ ಇಲ್ವಾ? ಮತ್ತೆ ಇಂಥ ಹುಡುಗಿಯನ್ನು ನಮ್ಮ ಮಹಾರಾಜನಿಗೆ ಹೇಳಿದ್ದಾರಲ್ಲ, ಆ ನಾರದರು ಎಲ್ಲಿ ಹೋದ್ರು ಅವರನ್ನು ಹಿಡ್ಕೊಂಡು ಬನ್ನಿ.
ಮಂತ್ರಿ ಪದವಿ ಎಷ್ಟು ತಿಂಗಳುಂಟು? ಅಲ್ಲ ಅವಳು ಹೀಗೆ ಮಾಡ್ತಾ ಇದ್ದೀನಿ. ಅವಳು ಹೇಳಿದ್ದು ನನಗೆ ಆಗೋದಿಲ್ಲ. ಹುಡುಗಿಯನ್ನು ಕರ್ಕೊಂಬ ಅಂದ್ರೆ ನೀನು ಬರೋದಮ್ಮ. ಹುಡುಗಿ ಅಲ್ಲ, ಇದು ಹುಡುಗಿ ಅಲ್ಲ, ಇದ್ಯಾರು? ಇದು ನನ್ನ ಹೆಂಡತಿ. ಅಲ್ಲಿ ಸೀರೆ ಉಡಿಸ್ತಾ ಇದ್ದೆ ನಾನು. ಅವರ ಹೆಂಡತಿಯ ನಿಮಗೆ ಇದು ಹೆಚ್ಚಾಯ್ತು. ಅರ್ಥ ನೀವು ತಗೊಳ್ಳಿ, ಅರ್ಥ ತಗೊಳ್ಳಿ ವಯಸ್ಸು. ನಾನು ಹೇಳಿದ್ದೇನೆ ಮದುವೆ ಮಂಟಪಕ್ಕೆ ಬರುವುದಿಲ್ಲ, ನಾನು ಚಂದ ರೂಪವತಿ, ಎಲ್ಲರೂ ನೋಡ್ತಾರೆ ಅಂತ. ಎಂತ ಚಂದ ಅಂತ ಹೇಳಿದ್ರೆ ಹೇಗೆ? ಇದು ಬಾವಲಿ ಚೀಟಿ ವಿಸರ್ಜನೆ ಮಾಡಿ ಅಂತ ಅಡಿಗೆದೊಳಗೆ ಮದ್ದು ಬಿಡ್ತೀರಾ? ಇಲ್ಲ, ಅದು ಕುಟುಂಬದ ದೈವ. ಇವತ್ತು ಈಗ ಕೆಸರುಗದ್ದೆ ಓಟ. ಸ್ವಾಮಿ, ನಿಮಗೆ ಒಂದು ಸರಿ ಇದ್ದದ್ದಿಲ್ಲ, ಸರಿ ಇದ್ದದ್ದೊಂದು. ನಾನೊಬ್ಬ ಬಿಟ್ಟರೆ ಮತ್ತೆಲ್ಲೂ ಹಾಗೆ. ಎಲ್ಲಿ ಆಗುದಾದ್ರೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ, ನಂದೇನು ಆಕ್ಷೇಪ ಎಲ್ಲಿಂಟು ಅಂತ ಕೇಳಿ. ಹುಡುಗಿ ನೋಡಿ ಇದೆ ಮತ್ತೆ ಅವರ ಮೂಗಿಗೆ ಬೆಂಕಿ ತಾಗಿದೆಯಾ? ಎಷ್ಟು ಚಂದದ ಮುಖ. ಮಂತ್ರಿಗಳೇ, ಅದು ಹಿಂಬದಿ. ಹಿಂಬದಿಯ? ಅದೇನು ಅವಳಿಗೆ ಮುಖ ಇಲ್ವಾ? ಇಲ್ಲ, ಅದು ಹಿಂಬದಿ, ಇದು ಮುಂಬದಿ. ಈ ಮುಖಕ್ಕಿಂತ ಅದು ಹಿಂಬದಿಯ ಆದಿತ್ತು. ತಿರುಗಮ್ಮ, ತಿರುಗ ತಿರುಗ ಹೇಗೆ? ಹುಡುಗಿ ಹೇಗೆ? ಒಮ್ಮೆ ಹುಡುಗಿಯನ್ನು ನೋಡಬೇಕು ನೀವು. ಹೇಳಿದ ಮೇಲೆ ನಾವೇನು ನೋಡ್ಲಿಕ್ಕಿಲ್ಲ, ಆದ್ರೂ ಮದುವೆ ಆಗುವವರು ನೀವಲ್ವಾ? ಯಾಕಂದ್ರೆ ಅವರೆಲ್ಲ ಜ್ಞಾನದ ಕಣ್ಣಿನಿಂದಲೇ ನೋಡಿ ಹೇಳುವುದಲ್ವಾ? ಮತ್ತೆ ನಾವು ಆಕ್ಷೇಪ ಮಾಡುವಂತಹ ಪ್ರಶ್ನೆ ಇಲ್ಲ. ಅದಿ ಮನಸೋತದ್ದು. ಅಂಗಳದಲ್ಲಿ ಅರಳಿ ನಿಂತಿರುವಂತಹ ಒಂದು ಸುಖವನ್ನು ಕಂಡು ಮನಸೋತೆ ಅಂತ ಹೇಳಿದ್ರೆ ಏನು? ಸುಮಕ್ಕೂ ಇವನಿಗೆ ಯುದ್ಧ ಆಗಿದೆ ಅಂತ ಅಲ್ವಾ? ಅಥವಾ ಸುಮಳಿಗೂ ಇವನಿಗೂ ಯುದ್ಧ ಆಗಿದೆ ಅಂತ? ಎರಡೂ ಅಲ್ಲ. ಅದರಿಂದ ನಿನ್ನ ರೂಪಾತಿಶಯವನ್ನು ಕಂಡು ನಾನು ಮನಸೋತೆ. ಅಂತಹ ರೂಪ ನಿಜಾರ್ಥದಲ್ಲೂ ನೀನು ತ್ರಿಲೋಕ ಸುಂದರಿಯೇ ಹೌದು, ಒಪ್ಪುವಂತಹ ಹೆಸರಿಟ್ಟಿದ್ದಾರೆ. ಆದ್ರಿಂದ ಮತ್ತೆ ಉಳಿದ ವಿಷಯದಲ್ಲಿ ಸೋಲಿಕ್ಕೆ ಸಜ್ಜನ ದಾತ ನಾನು, ದುರಖ್ಯಾತ ನಾನು, ಸುಜನ ಸಂಪ್ರೀತ ನಾನು. ಆದ್ರಿಂದ ಉಳಿದವರಿಗೆ ಸೋಲುವ ಪ್ರಶ್ನೆ ಇಲ್ಲ. ಅತ್ತಿತ್ತ ಇದ್ದ ಮಂಡಲಾಧಿಪರ ಮಂಡೆಯ ಮಣಿಯಿಂದ ಪಾದಕ್ಕೆ ನೀರಾಜನವನ್ನು ಬೆಳಗಿಸಿಕೊಳ್ಳುವಂತಹ ರುದ್ರಪುರದ ದೊರೆ ಶ್ವೇತಕುಮಾರ ನಾಮಕ ನಾನು. ನಿಜಾರ್ಥದಲ್ಲೂ ನನ್ನ ಬದುಕು ಶ್ವೇತಶುಭ್ರವಾಗಿರಬೇಕೆನ್ನುವ ಆಶಯದಿಂದಲೇ ನಮ್ಮ ಹಿರಿಯರು ಹೆಸರಿಸಿದ್ದಾರೆ. ಅದನ್ನು ಉಳಿಸಿಕೊಂಡಿದ್ದೇನೆ, ಉಳಿಸಿಕೊಳ್ಳುತ್ತೇನೆ. ಹಾಗಿರುವಂತಹ ನಾನು ಸೋತೇನು. ನಿನ್ನನ್ನು ನೋಡಿ ಯಾಕೋ ಏನೋ ನನ್ನ ಮನ ಮರುಳಾಗಿ ಹೋಯಿತು. ಆದ್ರಿಂದ ಹೀಗೆ ಚೇಷ್ಟೆ ಮಾಡೋದು ಯಾಕೆ ಅಂತ ಕೇಳಿದೆಯಲ್ಲ, ಅದು ಚೇಷ್ಟೆ ಮಾಡುವುದಲ್ಲ, ಹಾಗೆ ಹೋಗುವುದು. ಹೌದು, ನಿನಗೂ ಅನುಭವ ಉಂಟಲ್ಲ, ಹಾಗೆ ಹೋಗುದು. ಹೌದಪ್ಪ, ಹೊಸದಾಗಿ ನೋಡುದಲ್ಲ. ತುಂಬಾ ಮಂದಿಯನ್ನು ನೋಡಿದ್ದೆ. ನೋಡಿ ಯಾವ್ಯಾವ ರೀತಿ ಸರಿಯಪ್ಪ, ಚೇಷ್ಟೆ ಮಾಡುವವರನ್ನು ನೋಡಿದ್ದೀನಿ. ಅದು ಸರಿ, ಸೋತೇನು. ಆದದ್ರಿಂದ ಹೇಳುದು. ಇದನ್ನು ಹೇಗೆ ಹೇಳುವುದಂದ್ರೆ, ಓ ನಾರಿ, ಸಂಸಾರ ಸುಖ ಸಹಕಾರಿ, ಜನನಯನ ಕಾರಾಗಾರಿ, ಮುನಿ ಧೈರ್ಯ ಸರ್ವಸ್ವಾಪಹಾರಿ, ಕಾಂಕ್ಷಿಯ ಚಿತ್ತ ಚೌರ್ಯ ವಿಹಾರಿ, ಮದನ ಕಠಾರಿ, ಪರಿಕಿಸೆ ವಾರಿಜಾಂಬಕಿ ನಾರಿ, ಭೂರಿ ಕಾಂತಿಯ ಬೀರಿ ಮೆರೆವ ನಿನ್ನನ್ನು ಸೇರಿ, ಕುಚಗಿರಿ ಏರಿ ಪಲ್ಲವ ಪೀರಿ ಸ್ಮರಹತಿ ತೂರಿ, ಸುಖಿಸುವ ದಾರಿಗೈದುವೆಯಾ? ದಾರಿ ಸ್ವಲ್ಪ ಬದಲಾಯಿತ ಇಲ್ಲ, ಆ ದಾರಿಗೈದುವೆಯಾ? ಮುಂದೆ ಬಂದಾಗಾಯ್ತು. ಇಲ್ಲ, ನೀನು ಮುಂದೆ ಬರಬೇಕು ಅಂತ ಸುರಭ
ಏನೂ ಇಲ್ಲ. ನಾನು ಯಾರೇನು ಹಾಗೆ ಕೇಳ್ತಾ ಇದೆಯಲ್ಲ, ಈ ನಾಡಿನ ಮಂತ್ರಿಗಳ ಮಗ ಸಿದ್ಧಕ್ಷೇತ್ರದಿದ್ದೇನೆ. ನೀನ್ಯಾರು? ಕೊಲ್ಲುವಾಗ ಯಾರು
ಈ ಪಾತಕಿ, ಈ ನೊರದು, ಈ ಕಳ್ಳ, ಈ ಪಾಷಾಂಡಿ, ಈ ಜೀವದಲ್ಲ ಶ್ವೇತಕುಮಾರ ಅಡಗಿದ್ದಾನೆ. ಎಲ್ಲಿಯೋ ಅಡಗಿದ್ದಾನೆ, ಅಥವಾ ಎಲ್ಲಿಗಾದ್ರು ಓಡಿದ್ದಾನೆ. ಕಳ್ಳ ಕಳ್ಳ ಬೇಡ, ಮುಖ ಹಿಡಿದಾಗ ಮುಖ ಬರ್ತದೋ ಇಲ್ಲ, ಬರಲೇಬೇಕು. ಇವನ ಮಾಡೋದೇ ಶಿವ ಆಕೆಯನ್ನು ನನ್ನ ವಶಪಡಿಸಿಕೊಂಡು ನಮ್ಮಪ್ಪನೇ ಒಪ್ಪಿಸಬೇಕು.